ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಶಾಳು ನಿಮಗೆ ಸಮಾಧಾನ ಉಂಟಾಗಲಿ. ನಿಮಗೂ ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ಸಮಾಧಾನ ಇರಲಿ. ಪ್ರೀತಿರುವ ದೇವ ಮಕ್ಕಳೇ, ಈ ಮುಂಜಾನೆ ವೇಳೆ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಆತನ ಕೃಪಾ ವರಗಳೇ ಇಲ್ಲದೆ ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಪ್ರೀತಿರುವ ದೇವ ಮಕ್ಕಳೇ, ಈ ದಿನ ದೇವರು ಒಳ್ಳೆ ವಾಕ್ಯನ ಕೊಟ್ಟಿದ್ದಾರೆ. ನಾವು ಯಾವ ರೀತಿಯಲ್ಲಿ ಎಚ್ಚರಿಕೆಯಿಂದ ಜೀವಿಸಬೇಕು ಎಂಬುದಾಗಿ, ದೇವರಲ್ಲಿ ನಾವು ಭಯಭಕ್ತಿಯಿಂದ ಆತನ ವಾಕ್ಯಗಳಿಂದ ನಾವು ಎಚ್ಚರಿಸಿಕೊಳ್ಳಬೇಕೆಂಬುದಾಗಿ ದೇವರು ಈ ದಿನ ವಾಕ್ಯ ಕೊಟ್ಟಿದ್ದಾರೆ. ದಾವಿದನ ಬರೆದ ಕೀರ್ತನೆ 19ನೇ ಅಧ್ಯಾಯ 11ನೇ ವಾಕ್ಯ ನಿಮಗಾಗಿ ನಾನು ಓದ್ತೀನಿ ಪ್ರಿಯರೇ. ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆ ಆಗುತ್ತದೆ, ಅವುಗಳನ್ನು ಕೈಗೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ. ಆಮೀನ್. ದಾವಿದನ ಜೀವಿತದಲ್ಲಿ ನೋಡುವುದಾದರೆ ಯಾವಾಗಲೂ ದೇವರು ಧರ್ಮಶಾಸ್ತ್ರವನ್ನು ಆತ ಓದ್ತಾ ಇದ್ದ ಎಂಬುದಾಗಿ ನೋಡ್ತೇವೆ. ದೇವರೇ ಆತ ಕುರಿ ಕಾಯುವ ಸಮಯದಲ್ಲೂ ದೇವರನ್ನು ಆರಾಧಿಸ್ತಾ ಇದ್ದ. ದೇವರೇ ನೀನೇ ನನಗೆ ಸಹಾಯಕನು ಎಂಬುದಾಗಿ, ದೇವರೇ ನಿನ್ನ ವಾಕ್ಯಗಳಲ್ಲಿ ನಾನು ಯಾವಾಗಲೂ ಧ್ಯಾನಿಸ್ತಾ ಇರ್ತೀನಿ ಎಂಬುದಾಗಿ, ದೇವ್ರ ವಾಕ್ಯ ಜೇನಿನ ತುಪ್ಪಕ್ಕಿಂತಲೂ ಸಿಹಿಯಾಗಿದೆ ಎಂಬುದಾಗಿ ಹೇಳ್ತಾರೆ. ಅದೇ ಆದಾಯದಲ್ಲಿ ಅದೇ ಪ್ರೀತಿಯ ದೇವ ಮಕ್ಕಳೇ, ನಾವು ಎಚ್ಚರಿಕೆಯಿಂದ ದೇವ್ರ ವಾಕ್ಯಗಳನ್ನ ಧ್ಯಾನ ಮಾಡಬೇಕು. ದೇವರೇ ನಾನು ಒಳ್ಳೆ ಮಾರ್ಗದಲ್ಲಿ ನೀನು ನಡೆಸ್ತೀನಿ ಎಂಬುದಾಗಿ ಹೇಳಿದಿರ. ಅದೇ ತರ ನಮ್ಮ ಜೀವಿತದಲ್ಲಿ ಹೇಳ್ತಿದ್ದರೆ ದಾಸನಿಗೆ ಎಚ್ಚರಿಕೆ ಆಗುತ್ತದೆ, ಅವುಗಳನ್ನು ಕೈಗೊಳ್ಳುವುದರಿಂದ ಬಹಳ ಫಲಗಳು ಉಂಟು ಎಂಬುದಾಗಿ. ನಾವು ಪ್ರತಿದಿನ ದೇವರ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ದೇವರು ಪ್ರತಿದಿನ ನಮಗೆ ಹೊಸ ಹೊಸ ವಾಕ್ಯಗಳನ್ನು ಕೊಡುವಂಥ ದೇವರಾಗಿದ್ದಾರೆ. ಆ ವಾಕ್ಯ ಪ್ರಕಾರ ನಾವು ನಡೆದರೆ ನಮ್ಮ ಜೀವಿತದಲ್ಲಿ ಜಯ ಕೊಡುವಂತಹ ದೇವರಾಗಿದ್ದಾನೆ. ಇದು ಒಳ್ಳೆ ಮಾರ್ಗ, ಇದು ಕೆಟ್ಟ ಮಾರ್ಗ ಎಂಬುದಾಗಿ ನಮಗೆ ಅರಿವು ಹುಟ್ಟುತ್ತದೆ. ಅದೇ ತರ ಆದಿಕಾಂಡ ನೋಡುವುದಾದ್ರೆ ಪ್ರಿಯರೇ, ಆದಿಕಾಂಡ 31ನೇ ಅಧ್ಯಾಯ 24ನೇ ವಚನ ಹಿಡಿದು 29ನೇ ವಚನ ನೋಡಿದರೆ, ಯಾಕೋಬ ಲಾಭ ಎಂಬುದಾಗಿದ್ದರು. ಅವರಿಬ್ಬರು ಆ ಒಡಂಬಡಿಕೆ ಮಾಡುವ ಸಮಯದಲ್ಲಿ ದೇವರು ಹೇಳ್ತಾರೆ ಲಾಭನಿಗೆ ಈಗ ಕನಸಲ್ಲಿ, ಲಾಭನೇ ನಿನ್ನ ಯಾಕೋಬನಿಗೆ ಏನು ತೊಂದರೆ ಮಾಡಬೇಡ ಎಂಬುದಾಗಿ. ಅದೇ ತರ ಅವನು ಭಯದಲ್ಲಿ ಯಾಕೋಬನಿಗೆ ಏನು ಮಾಡದೆ ಆತ ಹಾಗೆ ಸುಮ್ಮನೆ ಇರ್ತಾನೆ. ಅದೇ ತರ ನಮ್ಮ ಜೀವಿತದಲ್ಲಿ ಎಷ್ಟೇ ಹೋರಾಟವಿದ್ರೂ ನಮಗೆ ಯಾರಾದರೂ ಹಿಂಸೆ ಕೊಡುವಂತ ಭಯ ಆಗುತ್ತೆ. ಅಯ್ಯೋ ಇವ್ರು ಏನಾದ್ರೂ ಮಾಡ್ತಾರೆ ಎಂಬಂಥವನ್ನು ನಮಗೆ ಭಯ ಆಗುತ್ತೆ. ಆದರೆ ದೇವರು ಹೇಳ್ತಾರೆ, ಎಚ್ಚರಿಕೆಯಾಗಿರು, ನನ್ನ ವಾಕ್ಯಗಳಲ್ಲಿ ನೀವು ಕೈಗೊಂಡು ನಡೆದರೆ ನಿಮಗೆ ಫಲವನ್ನು ಉಂಟು ಮಾಡುತ್ತೇನೆ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಾವು ಪ್ರತಿದಿನ ದೇವರ ಧ್ಯಾನದಲ್ಲಿ ನಾವು ಜೀವಿಸಬೇಕು. ಆತನ ಚಿತ್ರಕ್ಕೆ ನಾವು ಒಪ್ಪಿಸುವಾಗ ದೇವರು ನಮ್ಮನ್ನು ಎಚ್ಚರಿಕೆ ಮಾರ್ಗದಲ್ಲಿ ನಡೆಸ್ತಾರೆ. ಅದೇ ತರ ಯೆಹೋಶುವನ ಪ್ರವಾದನೆ ಯೆಹೋಶುವದಲ್ಲಿ ನೋಡುವುದಾದ್ರೆ 23ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ ಪ್ರಿಯರೇ. ಅಲ್ಲಿ ನೋಡಿದರೆ 23ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನೋಡುವುದಾದ್ರೆ ಅಲ್ಲಿ ಹೀಗಿರುವುದರಿಂದ ನಿಮ್ಮ ಮನಸ್ಸುಗಳನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಂಡು ನಿಮ್ಮ ದೇವರಾದ ಯೆಹೋವನನ್ನೇ ಪ್ರೀತಿಸಿರಿ. ಆಮೀನ್. ನಮ್ಮ ಜಾಗರೂಕತೆ ನೋಡಿ ಏನಂದ್ರೆ, ಹೀಗಿರುವುದರಿಂದ ನಮ್ಮ ಮನಸ್ಸು ಬಹು ಜಾಗರೂಕತೆಯಿಂದ ಇಟ್ಕೊಳ್ಬೇಕಂತೆ. ದೇವರನ್ನು ನಾವು ಪ್ರೀತಿಸ್ತಾ ಇರಬೇಕು. ದೇವರೇ ನಿನ್ನ ವಾಕ್ಯಗಳನ್ನು ನಾನು ಪ್ರೀತಿಸ್ತೀನಿ, ನಾನು ಪ್ರಾರ್ಥನೆಯಲ್ಲಿ ಪ್ರೀತಿಸ್ತೀನಿ, ನಿನ್ನ ಎಚ್ಚರಿಕೆಯಿಂದ ನಾನು ನಿನ್ನ ವಾಕ್ಯನ ಓದ್ತಾ ಇರ್ತೀನಪ್ಪ ಅಂತ ಹೇಳುವಾಗ ದೇವ್ರು ನಮ್ಮನ್ನು ಸಂತೋಷ ಮಾಡ್ತಾರೆ. ಪ್ರೀತಿಯ ದೇವ ಮಕ್ಕಳನ್ನ ನಾವು ಯಾವುದೇ ಸಮಸ್ಯೆಯಲ್ಲಿದ್ದರೂ ಕೂಡ ಆತ ನಮ್ಮನ್ನು ಬಲಪಡಿಸುವಂಥ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ದೇವ ಮಕ್ಕಳನ್ನ ನಾವು ಏನಾದರೂ ಭಯದಲ್ಲಿ ಹೋಗ್ತಾ ಇರ್ತೀವಿ, ಆದರೆ ದೇವರು ಹೇಳ್ತಾರೆ, ನಾನು ಜಾಗರೂಕತೆಯಿಂದ ನನ್ನನ್ನು ಏನಂತಾರೆ ಜಾಗರೂಕತೆಯಿಂದ ಕಾಪಾಡಿಕೊಂಡು ನಿಮ್ಮ ದೇವರಾದ ಯೆಹೋವನನ್ನೇ ಪ್ರೀತಿಸಿರಿ ಎಂಬುದಾಗಿ ನಾವು ದೇವರನ್ನ ಪ್ರೀತಿಸಬೇಕು. ದೇವರನ್ನ ದಾವಿದನ ಯಾವಾಗಲೂ ದೇವರನ್ನ ಕೊಂಡಾಡ್ತಾ ಇದ್ದ, ಆತನ ವಾಕ್ಯಗಳನ್ನು ಓದ್ತಾ ಇದ್ದ. ಅದೇ ತರ ನಾವು ಕೂಡ ದೇವರಲ್ಲಿ ನಾವು ವಾಕ್ಯಗಳನ್ನು ಧ್ಯಾನ ಮಾಡಬೇಕು. ಆತನ ಎಚ್ಚರಿಸ್ತಾ ಇದ್ದೇನೆ ಪ್ರೀತಿಯ ದೇವ ಮಕ್ಕಳೇ, ಯಾವುದಕ್ಕೂ ನಾವು ಭಯಪಡಬೇಡದು. ದೇವರೇ ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸು ಎಂಬುದಾಗಿ ನಾವು ಹೇಳುವಾಗ ದೇವ್ರು ಖಂಡಿತವಾಗಿ ನಮ್ಮನ್ನು ಬಲಪಡಿಸ್ತಾನೆ. ಅದೇ ಅಧ್ಯಾಯ ಕೊನೆಯ ಅಧ್ಯಾಯ ಆದಿಕಾಂಡ 22ನೇ ಅಧ್ಯಾಯ 2ನೇ ವಾಕ್ಯ ನೋಡುವುದಾದ್ರೆ ಪ್ರಿಯರೇ, ಅಲ್ಲಿ ಹೇಳ್ತಾರೆ, ಯಾಜಕಾಂಡ 22ನೇ ಅಧ್ಯಾಯ 22ನೇ ವಚನ ಹೇಳ್ತದೆ ಏನಂದ್ರೆ, 23ನೇ ಅಧ್ಯಾಯ 22ನೇ ವಚನದಲ್ಲಿ, ಯಾಜಕಾಂಡ 22ನೇ ಅಧ್ಯಾಯ 22ನೇ ವಚನ ನೋಡಿ, ಕುರುಡದಾದುದು, ಕುಂಟಾದುದು, ಗಾಯವಾದುದು, ಹುಣ್ಣು ಉಳ್ಳದು, ಗಜ್ಜೆ ತುರಿಯುವುದು, ಇಂಥವುಗಳನ್ನು ಯೆಹೋವನಿಗೆ ಸಮರ್ಪಿಸಲು ಬಾರದು. ನಾವು ಯಾವುದೇ
ಒಳ್ಳೆಯ ಪದಾರ್ಥಗಳನ್ನ ಸಮರ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ಥರ ನಮ್ಮ ಜೀವಿತದಲ್ಲಿ ದೇವರೇ, ನನ್ನ ಜೀವಿತದಲ್ಲಿ ಒಳ್ಳೆ ಆರೋಗ್ಯ ಕೊಡಿದಿ, ನಾನು ನಿನಗೆ ಒಳ್ಳೆಯವನಾಗಿ ಸಮರ್ಪಿಸ್ತೀನಿ, ಪ್ರತಿದಿನ ನಿನ್ನ ವಾಕ್ಯಗಳ ಎಚ್ಚರಿಕೆಯಿಂದ ಓದ್ತೀನಿ ಎಂಬುದಾಗಿ ಹೇಳುವಾಗ ದೇವರು ಸಂತೋಷವನ್ನಾಗಿದ್ದಾನೆ. ನಮ್ಮ ಏನೇ ಕೊರತೆ ಇದ್ದರೂ ಆತನ ಬಿಡುಗಡೆ ಕೊಡುವಂಥ ದೇವರು, ನಮ್ಮನ್ನು ಸಹಾಯ ಮಾಡುವಂಥ ದೇವರು. ದೇವರೇ, ನಾನು ಎಚ್ಚರಿಕೆಯಾಗಿ ನಿನ್ನ ವಾಕ್ಯನ ಧ್ಯಾನಿಸ್ತೀನಿ ಅಪ್ಪ, ನನಗೆ ಒಳ್ಳೆ ಮಾರ್ಗದಲ್ಲಿ ನಡೆಸಿರಿ ಅಪ್ಪ ಎಂಬುದಾಗಿ ಹೇಳುವಾಗ ದೇವರು ನಿಶ್ಚಯವಾಗಿ ನಡೆಸ್ತಾರೆ. ಪ್ರೀತಿಯ ದೇವ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಒಳ್ಳೆಯ ರೀತಿಯಲ್ಲಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಹಾರಿಸ್ತೀನಿ. ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೆ ಪ್ರೀತಿಗಳು ತಂದೆ ದೇವರೇ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ವಿಡಿಯೋ ಮೂಲಕ ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ಅಪ್ಪ. ಈ ವಿಡಿಯೋ ಯಾರು ನೋಡ್ತಾ ಇದ್ದಾರೆ ಆ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸಿದ್ರೆ ಅವ್ರು ಒಳ್ಳೆ ರೀತಿಯಲ್ಲಿ ನಿಮ್ಮ ಎಚ್ಚರಿಕೆಯಿಂದ ವಾಕ್ಯಗಳನ್ನ ಓದಿ ಅವ್ರಿಗೆ ಏನೇನು ಅಗತ್ಯ ಇದೆ ಎಲ್ಲನ ಒದಗಿಸ್ರಿ ಅಪ್ಪ ಅಂತ ಪ್ರಾರ್ಥಿಸಿದ್ರೆ ಅಪ್ಪ. ಈ ಮಕ್ಕಳನ್ನ ಆಶೀರ್ವದಿಸಿ ಒಳ್ಳೆ ಆರೋಗ್ಯ ಭಾಗ್ಯನ ಕೊಡು ಸ್ವಾಮಿ ಅಂತ ಪ್ರಾರ್ಥಿಸಿದ್ರೆ ಅಪ್ಪ. ನಿನ್ನ ಜೀವನ ದೇವರು, ನಿನ್ನ ಅದ್ಭುತವಾಗಿ ನಡೆಸುವಂಥ ದೇವರು ಅಪ್ಪ. ಈ ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಎಲ್ಲರೂ ನಿಮ್ಮ ಕರಗಳಪ್ಪಿಸ್ತಾ ಈ ಪ್ರಾರ್ಥನೆ ಕೇಳದೈತಿ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೀವಿತದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.